ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈ ಮಾನವೀಯ ಈ ಒಂದು ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಸಂಕ್ಷಿಪ್ತವಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವನ ಸ್ವಾಗತವನ್ನು ಕೋರಿ ಬೀಳ್ಕೊಡುಗೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇಸ್ಲಾಂ ಧರ್ಮ ಅನ್ನೋದು ಒಂದು ಪ್ರಕೃತಿಯ ಧರ್ಮ. ಈ ಧರ್ಮದಲ್ಲಿ ಎಲ್ಲಾ ಧರ್ಮಗಳಲ್ಲೂ ಸಹ ದೇವರನ್ನ ನಂಬುವಂಥದ್ದು ಇದ್ದೇ ಇದೆ. ದೇವನನ್ನ ನಂಬದೇ ಇರುವಂತಹ ವ್ಯಕ್ತಿಗಳು ನಾಸ್ತಿಕರಿರ್ತಾರೆ. ಎಲ್ಲಾ ಧರ್ಮದಲ್ಲೂ ದೇವರು ಇದ್ದಾನೆ ಅನ್ನುವಂಥದ್ದು ಕಲ್ಪನೆ ಕೊಡಲಾಗಿದೆ. ಆ ಒಂದು ಕಲ್ಪನೆಯ ಆಧಾರದ ಮೇಲೆ ಅಲ್ಲಾಹನ ಒಂದು ಭವನ ಅಂದ್ರೆ ನಮ್ಮೆಲ್ಲರ ಸೃಷ್ಟಿಕರ್ತ, ಒಡೆಯ, ಪರಿಪಾಲಕ, ಅಧಿಪತಿಯಾದ ಅಲ್ಲಾಹನ ಒಂದು ಭವನ, ಕಾಬಾ ಭವನ ಮಕ್ಕಾದಲ್ಲಿದೆ. ಮತ್ತು ಅಲ್ಲಾಹನ ಸಂದೇಶವಾಹಕರಾಗಿ ಅಂತಿಮ ಪ್ರವಾದಿಯಾಗಿ ಬಂದಿರುವಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಅವರ ಸಮಾಧಿಯು ಸಹ ಮದೀನಾ ನಗರದಲ್ಲಿ ಮಸ್ಜಿದ್ ನಬವಿ ಅನ್ನುವಂತಹ ಮಸೀದಿಯಲ್ಲಿದೆ. ಹಾಗಾಗಿ ಈ ಒಂದು ಪವಿತ್ರ ಕುರಾನ್ನಲ್ಲಿ ಹೇಳಲಾಯಿತು ಅಲ್ಲಾಹಗಾಗಿ ಜನರು ಹಜ್ ಮತ್ತು ಉಮ್ರಾಗಳನ್ನು ಮಾಡುತ್ತಾರೆ ಅಂತೇಳಿ. ಅಂದ್ರೆ ಈ ಹಜ್ ಮಾಡುವುದಾಗ್ಲಿ ಉಮ್ರಾ ಮಾಡುವುದಾಗ್ಲಿ ಇದು ಕೇವಲ ಒಂದು ಪ್ರವಾಸ ಅಲ್ಲ, ಬದಲಾಗಿ ಅಲ್ಲಾಹನ ಸಂಪ್ರೀತಿ ಗಳಿಸಲಿಕ್ಕಾಗಿ, ದೇವರ ಸಂಪ್ರೀತಿಗಾಗಿ ಈ ಒಂದು ಉಮ್ರಾ ಮತ್ತು ಹಜ್ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತದೆ. ಇಸ್ಲಾಮಿನ ಮೂಲಭೂತ ವಿಶ್ವಾಸಗಳ ಪೈಕಿ ಫಸ್ಟ್ ಮೊದಲನೇದಾಗಿರ್ಬೇಕಾದ್ರೆ ಏಕದೇವತ್ವ ವಿಶ್ವಾಸ, ಎರಡನೇದಾಗಿ ಪ್ರತಿದಿನ 5 ಬಾರಿ ಅಲ್ಲಾಹನ ಸನ್ನಿಧಿಯಲ್ಲಿ ನಮಾಜ್ ನಿರ್ವಹಿಸುವಂಥದ್ದು, ಮತ್ತು ವರ್ಷದಲ್ಲಿ 1 ತಿಂಗಳು ರಮಜಾನ್ ತಿಂಗಳಲ್ಲಿ ಪೂರ್ಣ ಮಾಸದ ಉಪವಾಸವನ್ನು ಆಚರಣೆ ಮಾಡುವಂಥದ್ದು, ನಾಲ್ಕನೇದಾಗಿ ಅಲ್ಲಾಹನು ನೀಡಿರುವಂತಹ ಧನ ಸಂಪತ್ತಿನಲ್ಲಿ, ಸಿರಿ ಸಂಪತ್ತಿನಲ್ಲಿ ಬಡವರಿಗಾಗಿ ಜಕಾತ್ ಅನ್ನುವಂತ ಒಂದು ದಾನವನ್ನು ಮಾಡುವಂಥದ್ದು, ಕೊನೆಯದಾಗಿ ಹೇಳಲಾಯಿತು ಜೀವನದಲ್ಲಿ ಬದುಕಿನ ಉದ್ದಕ್ಕೂ 1 ಬಾರಿಯಾದರೂ ಆ ಅಲ್ಲಾಹನ ಭವನಕ್ಕೆ ಭೇಟಿ ನೀಡುವುದು, ಅಂದ್ರೆ ಹಜ್ ಮಾಡುವುದು ಅಂತೇಳಿ. ಈ ಹಜ್ ಮಾಡುವುದು ಕೇವಲ ಒಂದು ಜುಲ್ ಹಜ್ಜ ಅನ್ನುವಂತ ಒಂದು ತಿಂಗಳಲ್ಲಿ ಬಕ್ರೀದ್ ಹಬ್ಬ ಸಂದರ್ಭದಲ್ಲಿ ಮಾಡುವಂತ ಒಂದು ಹಬ್ಬ, ಮಾಡುವಂತ ಒಂದು ಹಜ್ ಅಷ್ಟೇ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಹಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸೀಮಿತವಾದಂತ ಅವಧಿಯಲ್ಲಿ, ಸೀಮಿತ ದಿನಗಳಲ್ಲಿ ಮಾಡುವಂತ ಒಂದು ಕ್ರಿಯೆ, ಅದು ಧಾರ್ಮಿಕ ಕ್ರಿಯೆ, ಅದು ಹಜ್. ಆ ಹಜ್ ಬದಲಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಅಲ್ಲಾಹನ ಆಜ್ಞೆಯ ಪ್ರಕಾರ ಒಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಯಾವ अल्लाह कबूल फरमाए, मेरे काम को भी कबूल फरमाए। हमारे अंदर जज्बात होते हैं, जज्बात असल नहीं है, सबर असल है। सबर के साथ अल्लाह ताला बहुत बड़ा अजर देता है। ये जो भी ठहरे हैं, मैं एक छोटा सा अदना सा, वक्त नहीं है मेरी तफसील बताने का। हर बच्चे अपने माँ बाप की भी फिक्र करे, माँ बाप की खिदमत करे। आने वाले टाइम में काबा खुद अल्लाह ताला काबे को खुद सामने ला देता है। काबे की जियारत होती है, जो मांगेंगे अल्लाह से वो होता है। वक्त लगता है, कुर्बानी देना पड़ता है। हमारे अल्लाह वालों की कुर्बानी है, हमारे शेख की कुर्बानी है। हमारे शेख पानीपत के रहते हैं, हर एक का उस्ताद होता है। मैं तहे दिल से शुक्रिया बजा लाता हूँ। काफी वक्त को गनीमत समझते हुए कैसी कैसी बातें कीमती आ रही है। हमारे वालिद मोहतरम के लिए भी दुआ फरमाए। ये उनकी आंख ट्रेन के चलाने से, इंजन की गाड़ी चलाते थे, आंख चले गई। आज उनकी दुआ से हम खा पी कर बड़े हो गए हैं, आज उनकी दुआ से हम ठहरे हैं। आज हमारे माँ बाप का ये साया है। बस जज़ाकल्लाहु खैरा। और दुआ फरमाए हमारे वालिद को, और हमारे इब्राहिम साहब काउंसलर ये भी बहुत मेहनत करे। हमारे इन लोगों के वक्त नहीं है, सबके लिए हम दुआ करेंगे। और 2-4 बात हमारे मौलाना मुदस्सिर साहब हमारे खास है, ये भी हमारा घराना, इनसे आना जाना है, इनके वालिद मोहतरम से। कोई ये सियासत नहीं है, मैं खुदा को गवाह रखकर कह रहा हूँ, हमारा मैसेज, हमारा पैगाम असरा टूल ट्रेवल्स की जानिब से जाए, हमारी सही खिदमत हो, और हम वहाँ जाने के बाद खुदा की इज्जत की जलालत की कसम है, हम ऐसी खिदमत करेंगे, अल्लाह को गवाह रखकर उन हाजियों की खिदमत करेंगे। दुआ करें। और मौलाना मुदस्सिर साहब को दावत देता हूँ 2-4 अल्फाज अपनी जुबान मुबारक से।
ಸ್ಟೇಜ್ ಒಂದು ಭಾಗವಹಿಸ್ತಾ ಇದ್ದೀನಿ. ಮೊದಲನೇದು ಮೊನ್ನೆ ದಸರಾ ಹಬ್ಬದಲ್ಲಿ ಇನ್ನೊಂದು 3 ತಿಂಗಳಾಗಿಲ್ಲ, ಈ ಒಂದು ಇಲ್ಲಿ ಅಯ್ಯನವ್ರ ಅಂಗಡಿ ತಲ್ಲೇನೆ ಮುಸ್ಲಿಂ ಸಮಾಜದ ಬಂಧುಗಳು ನಮ್ಮ ಹಿಂದೂ ಸಮಾಜದ ದಸರಾ ಉತ್ಸವಕ್ಕೆ ಏನಂತ ಹೇಳಿದ್ರೆ ನೀರಿನ ವ್ಯವಸ್ಥೆ, ಬಾಳೆಹಣ್ಣಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅದೇ ರೀತಿ ನಾವು ಕೂಡ ಇವತ್ತು ಹಜ್ ಉಮ್ರಾಗೆ ಯಾರ್ಯಾರು ಹೋಗ್ತಾ ಇದ್ದೀರಿ ಅವರೆಲ್ಲರೂ ದೇವರ ಹತ್ತಿರ ಆಗ್ತಾರಂತೆ. ಹಜ್ ಉಮ್ರಾಕ್ ಹೋಗ್ತಾ ಇರತಕ್ಕಂತ ಎಲ್ಲ ನಮ್ಮೆಲ್ಲ ನಿಮ್ಮ ಮುಸ್ಲಿಂ ಬಾಂಧುಗಳು ದೇವರ ಹತ್ತಿರ ಹೋಗುವಂತ ಒಂದು ಪವಿತ್ರ ಏನಂತ ಹೇಳಿದ್ರೆ ಒಂದು ಯಾತ್ರೆ. ಈ ಯಾತ್ರೆಗೆ ನೀವೆಲ್ಲರೂ ಹೋಗ್ತಾ ಇರೋದು ತುಂಬಾ ಸಂತೋಷ. ಚೆನ್ನಾಗಿ ಹೋಗಿ ನಮ್ಮ ದೇಶದ ಬಗ್ಗೆ ಆಗಿರ್ಬೋದು, ಸಮಾಜದ ಬಗ್ಗೆ ಆಗಿರ್ಬೋದು, ತಮ್ಮ ಕುಟುಂಬದ ಬಗ್ಗೆ ಆಗಿರ್ಬೋದು ಒಳಿತನ್ನು ಬಯಸಿ ಸುಖಕರವಾಗಿ ಪ್ರಯಾಣ ನಿಮ್ದಾಗಿ ಮತ್ತೆ ಸುಖಕರವಾಗಿ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭಾರೈಸಿ ನನ್ನೊಂದೆರಡು ಮಾತುಗಳು ವಿರಾಮ ನೀಡುತ್ತೇನೆ. ಇನ್ನು ಮೆಕ್ಕಾ ಮದಿನಾ ಒಂದು ಯಾತ್ರೆಗೆ ಹೋಗ್ತಾ ಇದ್ದೀರಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ವೇದಿಕೆ ಮೇಲೆ ಇರುವಂಥ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲನ ಏನು ಅಸ್ರಾ ಹಜ್ ಉಮ್ರಾ ಟೂರ್ಸ್ ಏನು ನೀವೆಲ್ಲ ಹೋಗ್ತಾ ಇದ್ದೀರಿ, ನಿಮ್ಮ ಒಂದು ಯಾತ್ರೆ ಚೆನ್ನಾಗಾಗಲಿ ಹಾಗೂ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತಾ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಬ್ರಾಹಿಂ ಕುರೇಶ್ ಅವರು ನಮ್ಮೆಲ್ಲ ಸ್ನೇಹಿತರನ್ನ ಆಗಿರ್ಬೋದು, ನಮ್ಮ ಅಣ್ಣತಮ್ಮರನ್ನೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.